ನಮಸ್ಕಾರ. ಲಾಸ್ಟ್ ವೀಕ್ ನಮ್ಮ ಅಲಮಿರಾಕ್ ನ್ಯೂಟ್ರಿಷನ್ ಕಡೆಯಿಂದ ಒಂದು ಇಮ್ಯುನಿಟಿ ಡ್ರಿಂಕ್ ರೆಸಿಪಿ ನಾ ಶೇರ್ ಮಾಡಿದಾಗ ಎಷ್ಟೊಂದು ಮೆಸೇಜಸ್ ಸೇಮ್ ನಾವು ಟ್ರೈ ಮಾಡಿದ್ವಿ, ಇಷ್ಟ ಆಯ್ತು, ಅಂಡ್ ಬೇರೆ ಯಾವ್ದಾದ್ರು ಈ ತರ ಸಿಂಪಲ್ ಆಗಿರೋದು ಇದ್ರೆ ತಿಳಿಸಿ ಮೇಡಮ್ ಅಂತ. ಎಸ್, ಸೊ ನಿಮಗೋಸ್ಕರ ಇವತ್ತು ಕೇವಲ 5 ಇಂಗ್ರೀಡಿಯೆಂಟ್ಸ್ ಬಳಸಿ ಒಂದು ಇಮ್ಯುನಿಟಿ ಡ್ರಿಂಕ್ ನ ತೋರಿಸ್ತಾ ಇದ್ದೀನಿ. ಅಂಡ್ ಇವತ್ತು ಇದರಲ್ಲಿ ನಾವು ಏನ್ ಪದಾರ್ಥಗಳು ಬಳಸ್ತಾ ಇದೀವಿ, ನಮ್ಮ ಆಯುರ್ವೇದದಲ್ಲಿ ಸಾವಿರಾರು ವರ್ಷಗಳಿಂದ ಹೆಲ್ತ್ ಇಶ್ಯೂಸ್ಗೆ ಇದನ್ನ ಮೆಡಿಸಿನ್ ತರ ಬಳಸಿದ್ದಾರೆ. ಸೊ ಕಾಮನ್ ಕ್ವೆಶ್ಚನ್ಸ್ ನಾವು ಇಮ್ಯುನಿಟಿ ಡ್ರಿಂಕ್ ಹಾಕಿದಾಗ ಅದನ್ನ ಈಗಲೇ ಆನ್ಸರ್ ಮಾಡ್ತೀನಿ. ಯಾವ ಟೈಮಲ್ಲಿ ನಾವು ತಗೋಬೇಕು? ಎಲ್ಲ ಡ್ರಿಂಕ್ ಅನ್ನು ಅರ್ಲಿ ಮಾರ್ನಿಂಗ್ ತಗೊಳಕ್ ಸಾಧ್ಯನೇ ಇಲ್ಲ, ಯಾಕಂದ್ರೆ ಕೇವಲ ಯೂಟ್ಯೂಬ್ ಅಲ್ಲಿ ಇಮ್ಯುನಿಟಿ ಡ್ರಿಂಕ್ಸ್ ಅಂತ ನೋಡಿದ್ರೆ ನಿಮಗೆ ನೂರಾರು ಸಾವಿರಾರು ಡ್ರಿಂಕ್ಸ್ ಸಿಗತ್ತೆ. ಸೊ ಮೈಂಡ್ ಅಲ್ಲಿ ನಾವೇನ್ ಇಟ್ಕೋಬಹುದು, 2 ಮೀಲ್ ಮಧ್ಯ ಟೈಮ್ ಇರುತ್ತೆ ಅಲ್ವಾ, ಗ್ಯಾಪ್ ಇರತ್ತಲ್ವಾ, ಅಂತ ಸಮಯದಲ್ಲಿ ಈ ತರ ಹೆಲ್ತ್ ನಾವೇ ಮನೆಯಲ್ಲಿ ಬ್ರೂ ಮಾಡುವಂತ ಟೀಗಳನ್ನ ಕುಡಿಬಹುದು. 2ನೇದು, ಪ್ರತಿ ಒಬ್ರಿಗೆ ಹೆಲ್ತ್ ಇಶ್ಯೂಸ್ ಬೇರೆ ಇರುತ್ತೆ, ಪ್ರತಿಯೊಬ್ರು ಬಾಡಿ ಟೈಪ್ ಬೇರೆ ಇರುತ್ತೆ. ಸೊ ಬ್ಲೈಂಡ್ ಆಗಿ ಯಾವ ಸಜೆಷನ್ಸ್ ಅನ್ನು ಫಾಲೋ ಮಾಡಕ್ ಹೋಗ್ಬೇಡಿ. ನಿಮಗೆ ಏನಾದ್ರೂ ಡೌಟ್ ಇತ್ತು ಅಂದ್ರೆ ನಿಮ್ಮ ಹೆಲ್ತ್ ಕೇರ್, ನಿಮ್ಮ ಡಾಕ್ಟರ್ಸ್ ನ ಕನ್ಸಲ್ಟ್ ಮಾಡಿ ಅದಾದ ನಂತರ ತಗೊಳ್ಳಿ. 3ನೇದು, ಎವ್ರಿ ಡೇ ತಗೋಬೇಕಾ ಮೇಡಮ್ ಅಂತ ಕೇಳ್ತಾರೆ. ಎವ್ರಿ ಡೇ ಒಂದೇ ಡ್ರಿಂಕ್ ಯಾಕೆ ತಗೋತೀರಾ? ನಾ ಹೇಳ್ದಂಗೆ ನೂರಾರು ಅಲ್ಲಿ ಇಮ್ಯುನಿಟಿ ಬೂಸ್ಟಿಂಗ್ ಡ್ರಿಂಕ್ಸ್ ಇರುವಾಗ ಬೇರೆ ಬೇರೆ ಟ್ರೈ ಮಾಡ್ಬೋದಲ್ಲ, ಒಂದಕ್ಕೆ ಸ್ಟಿಕ್ ಆನ್ ಆಗಬೇಡಿ. 4ನೇದು, ಇವತ್ತು ನಾನು ತೋರಿಸ್ತಾ ಇರೋ ಡ್ರಿಂಕ್ ನಾರ್ಮಲ್ ಆಗಿ ಬ್ರೆಸ್ಟ್ ಫೀಡಿಂಗು ಅಥವಾ ಪ್ರೆಗ್ನೆನ್ಸಿಯಲ್ಲಿ ಇರೋರು ಅಥವಾ ಲಿವರ್ ಇಶ್ಯೂಸ್ ಇದ್ರೆ ನಿಮಗೆ ಈ ಡ್ರಿಂಕ್ ಬೇಡ. ಸೊ ಬೇರೆಯವರು ಮಕ್ಕಳಿಗೂ ಕೊಡ್ಬೋದಾ? ಎಸ್, ತುಂಬಾ ಕಡಿಮೆ ಪ್ರಮಾಣದಲ್ಲಿ ನಾವು ಈ ಇಂಗ್ರೀಡಿಯೆಂಟ್ಸ್ ನ ಬಳಸ್ತಾ ಇರ್ತೀವಿ. ಸೊ ಡೆಫಿನೆಟ್ ಆಗಿ ಕೊಡ್ಬೋದು. ಆಯ್ತಾ? ಸಿಂಪಲ್ ಕ್ವೆಶ್ಚನ್ಸ್, ಅದಕ್ಕೆ ಆನ್ಸರ್ ಸಿಕ್ತಲ್ವಾ? ಬನ್ನಿ ಈಗ ಆ ಇಮ್ಯುನಿಟಿ ಡ್ರಿಂಕ್ ಯಾವುದು ಅಂತ ನೋಡೋಣ. 5 ಪದಾರ್ಥಗಳಲ್ಲಿ ಈ ಇಮ್ಯುನಿಟಿ ಡ್ರಿಂಕ್ ನ ಇವತ್ತು ರೆಡಿ ಮಾಡೋಣ. ಮೊದಲನೇದಾಗಿ ಸುಮಾರು ಒಂದು 200 ml ಅಥವಾ 1 ಲೋಟ ನೀರು ತಗೊಂಡಿದ್ದೀನಿ. ಚೆನ್ನಾಗಿ ಬಾಯ್ಲ್ ಆಗಕ್ಕೆ ಇಟ್ಬಿಟ್ಟು ಅದಕ್ಕೆ 5 ತುಳಸಿ ಎಲೆ ಹಾಕಿದ್ದೀನಿ. 1/4 ಚಮಚ ಓಂ ಕಾಲ್ ಆ ನೀರಿಗೆ ಹಾಕ್ತಾ ಇದ್ದೀನಿ. ಇದರ ಜೊತೆಗೆ 1/4 ಚಮಚ ಮೆಣಸಿನ ಪೌಡರ್ ಅಂಡ್ 1/4 ಚಮಚ ಅರಿಶಿನ ಪೌಡರ್. ಯಾವತ್ತು ಮೆಣಸು ಮತ್ತೆ ಅರಿಶಿನ ಒಟ್ಟಾಗಿ ಹಾಕಿದಾಗ ದ ಇಂಗ್ರೀಡಿಯೆಂಟ್ಸ್ ನಮ್ಮ ದೇಹಕ್ಕೆ ಅಬ್ಸಾರ್ಪ್ಷನ್ ಬಹಳ ಚೆನ್ನಾಗಿರುತ್ತೆ. 5 ನಿಮಿಷ ಇದನ್ನ ಚೆನ್ನಾಗಿ ಬಾಯ್ಲ್ ಆದ ನಂತರ ಸ್ಟ್ರೈನ್ ಮಾಡಿ ನಾನು ಜೇನುತುಪ್ಪ ಬಳಸಕ್ಕೆ ಮುಂಚೆ ಕೂಲ್ ಆಗಕ್ಕೆ ಬಿಟ್ಬಿಟ್ಟು ಅದಾದ ನಂತರ ಜೇನುತುಪ್ಪ 1 ಚಮಚ ಸ್ವೀಟಿಗೆ ಬಳಸ್ತಾ ಇದ್ದೀನಿ. ಅಷ್ಟೇ, ನಮ್ಮ ಡ್ರಿಂಕ್ ರೆಡಿ. ನೀವು ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ.